ಹೆಬ್ಬಾಗಿಲು ಆ ಊರಿನ ಇತಿಹಾಸದ ಪ್ರತೀಕ. ಶಾಸಕ ಎಸ್ ಮುನಿರಾಜು. ಹಿಂದೆ ಗ್ರಾಮಗಳು ಇದ್ದಂತಹ ಕಾಲದಲ್ಲಿ ಊರಿನ ಹೆಬ್ಬಾಗಿಲು ಆ ಗ್ರಾಮದ ಇತಿಹಾಸ ಹೇಳ್ತಾ ಇದ್ದ ಊರಿನ ಗ್ರಾಮ ದೇವತೆ, ಅಲ್ಲಿನ ವಿಶೇಷ ಆಚಾರ ವಿಚಾರ ಸಂಸ್ಕೃತಿ ಪ್ರತೀಕವಾಗಿ ಹೆಬ್ಬಾಗಿಲು ಇರ್ತಾ ಇತ್ತು ಅಂತ ಶಾಸಕ ಎಸ್ ಮುನಿರಾಜು ಹೇಳಿದ್ದಾರೆ. ನೆಲಗದರನಹಳ್ಳಿ ಮುಖ್ಯ ರಸ್ತೆಯ ವೆಲ್ಮಾರ್ ಬಡಾವಣೆ ಹೆಬ್ಬಾಗಿಲು ಉದ್ಘಾಟಿಸಿ ಮಾತನಾಡಿದರು. ನಮ್ಮ ಉತ್ತರ ಲೋಕಸಭಾ ಸದಸ್ಯರು ಕೇಂದ್ರದ ಸಚಿವರಾಗಿ ಕೆಲಸ ಕಾರ್ಯಗಳು ನಿರ್ವಹಿಸ್ತಾ ಇದ್ರು. 4 ಗಂಟೆಗೆ ನಿಮ್ಮ ಕಾರ್ಯಕ್ರಮ ಇತ್ತು. ಕಾರಣಾಂತರಗಳಿಂದ ದೆಹಲಿಗೆ ಹೊರಡಬೇಕಾಗಿದ್ದರಿಂದ ಉದ್ಘಾಟನೆ ಮಾಡಿ ಈಗ ದೆಹಲಿಗೆ ಹೊರಡ್ತಾ ಇದ್ದಾರೆ. ಜೊತೆಗೆ ಆಂಜನೇಯನ ಉತ್ಸವ ಇಟ್ಕೊಂಡಿದ್ದೀರಾ, ಸಂಜೆ ವೇದಿಕೆ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ. ಅಧ್ಯಕ್ಷ ಆದಂಥ ಸುರೇಶ್ ಅವರು ಅವರೆಲ್ಲ ಪದಾಧಿಕಾರಿಗಳು, ಬೆಲ್ಮಾರ್ ನಮ್ಮ ಬಿ ಕೆ ನಾಡರವರವರ ಸೊಸೆ ಆದಂಥ ಅನುಪಮ್ಮ ಅವರು ಈ ಬಡಾವಣೆ ನಿರ್ಮಾಣ ಮಾಡಿದ್ದವ್ರೆ. ಹಾಗಾಗಿ ಬೆಲ್ಮಾರ್ ಬಡಾವಣೆ ಅಂತ ಹೆಸರಿಟ್ಟಿದ್ದೀವಿ. ಎಲ್ಲ ನಾಗರಿಕರು ಸಂತೋಷದಿಂದ ಇವತ್ತು ಹಬ್ಬದ ರೀತಿ ನನ್ನ ಬಡಾವಣೆಯಲ್ಲಿ ಕಾರ್ಯಕ್ರಮ ಅಂದ್ಕೊಂಡಿದ್ದೀರಾ. ಭಗವಂತ ನಿಮ್ಗೆಲ್ಲರಿಗೂ ಒಳ್ಳೇದು ಮಾಡಲಿ. ಹೊಸ ವರ್ಷ ಹಾಗೂ ಮಕರ ಸಂಕ್ರಾಂತಿ ಹಬ್ಬ ಶುಭಾಶಯಗಳು. ಇವತ್ತು ರಥಸಪ್ತಮಿ, ಸೂರ್ಯ ತನ್ನ ಪಥವನ್ನು ಬದಲಾವಣೆ ಮಾಡ್ತಾನೆ. ನಾಳೆಯಿಂದ ಬಿಸಿಲು ಶುರು ಆಗ್ತದೆ. ಹೊಸ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ. ಧನ್ಯವಾದಗಳು. ಸಂಸದೆ ಶೋಭಾ ಕರಂದ್ಲಾಜೆ ಮಾತನಾಡಿ, ಒಂದು ಬಡಾವಣೆ ಅಂದ್ರೆ ಅಲ್ಲಿ ಲಕ್ಷಾಂತರ ಮನೆಗಳು ಇರುತ್ತವೆ. ಅಲ್ಲಿ ಜಾತಿ ಮತ ಭೇದ ಭಾವವಿಲ್ಲದೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಐಕ್ಯತೆಯಿಂದ ಸಹ ಬಾಳ್ವೆ ನಡೆಸಬೇಕು. ಏನೇ ಸಮಸ್ಯೆಗಳಿದ್ರೂ ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಚರ್ಚೆ ಮಾಡಿ ಬಗೆಹರಿಸಿಕೊಳ್ಳುವ ಕೆಲಸ ಮಾಡಬೇಕು ಎಂದಿದ್ದಾರೆ. ಇದೇ ವೇಳೆ ಊರಿನ ದೇವರು ಆದ ಆಂಜನೇಯ ಸ್ವಾಮಿಯನ್ನ ಕಲಾ ತಂಡಗಳೊಂದಿಗೆ ಮೆರವಣಿಗೆಗಳ ಮೂಲಕ ಗ್ರಾಮಕ್ಕೆ ಕರೆತರಲಾಗಿದೆ. ಗೋಪೂಜೆ ಮಾಡಿ ಬೆಲ್ಮಾರ್ ಬಡಾವಣೆಯ ಹೆಬ್ಬಾಗಿಲ ಪ್ರವೇಶಕ್ಕೆ ಟೇಪ್ ಕಟ್ ಮಾಡುವ ಮೂಲಕ ಶಾಸಕ ಎಸ್ ಮುನಿರಾಜು ಮತ್ತು ಸಂಸದೆ ಶೋಭಾ ಕರಂದ್ಲಾಜೆ ಅವರು ಉದ್ಘಾಟಿಸಿದರು. ಭಕ್ತಾದಿಗಳಿಗೆ ಅನ್ನದಾಸೋಹ ಮತ್ತು ಸಿಹಿ ವಿತರಣೆ ಮಾಡಲಾಗಿದೆ. ಕಾರ್ಯಕ್ರಮದ ಆಯೋಜಕ ಸುರೇಶ್ ಗೌಡ, ವಿಜಯ್ ಕುಮಾರ್ ಮತ್ತು ಊರಿನ ಗ್ರಾಮಸ್ಥರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಈಗಾಗಲೇ ಮುನಿರಾಜ್ ಅವರು ಹೇಳಿದ್ದಾರೆ, ಈ ಬೆಲ್ಮಾರ್ ಬಡಾವಣೆಯನ್ನು ಗುರುತು ಮಾಡಕ್ಕೆ ಒಂದು ಆರ್ಚ್ ನಿಮ್ಮೆಲ್ಲರದು ಅಪೇಕ್ಷೆ ಇತ್ತು. ಇವತ್ತು ಆಗಿದೆ. ನಿಮ್ಮೆಲ್ಲರ ಶ್ರಮದಿಂದ ಬಹಳ ಸುಂದರವಾಗಿ ಕಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆಯೇ ಇವತ್ತು ಬೆಲ್ಮಾರ್ ಬಡಾವಣೆಯ ಜನ ಕೂಡ ಖುಷಿಯಾಗಿರಬೇಕು, ಚೆನ್ನಾಗಿರಬೇಕು, ಹೊಸ ವರ್ಷದಲ್ಲಿ ಆರಾಮವಾಗಿರಬೇಕು. ಎಲ್ಲ ಭಾಗದಲ್ಲಿ ಕೂಡ ಹಿಂದೂ ಸಮಾಜೋತ್ಸವ ನಡೀತಾ ಇದೆ. ತಮ್ಮನ್ನು ತಾವೆಲ್ಲರೂ ತೊಡಗಿಸ್ಕೋಬೇಕು ಅನ್ನುವಂಥ ವಿನಂತಿಯನ್ನು ಕೂಡ ನಾನು ಮಾಡ್ತಾ ಇದ್ದೀನಿ. ದೇಶದ ಮತ್ತು ರಾಜ್ಯದ ಅಭಿವೃದ್ಧಿ ಕೆಲಸದ ಒಂದು ಚುಕ್ಕಾಣಿಯನ್ನ ಸರ್ಕಾರಗಳು ಹಿಡಿತವೆ. ಆದರೆ ಈ ಬಾರಿ ಮುನಿರಾಜ್ ಅವರು MLA ಆದ ಮೇಲೆ ನಮ್ಮ ಸರ್ಕಾರ ಬರಲಿಲ್ಲ. ಸರ್ಕಾರ ಬಾರದಿದ್ದಾಗ ಹೇಗೆ, ಸರ್ಕಾರ ಬಂದಾಗ ಹೇಗೆ ಅನ್ನುವಂಥ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆ. ಯಾಕಂದರೆ ನಮ್ಮದೇ ಸರ್ಕಾರ ರಾಜ್ಯದಲ್ಲಿದ್ದಾಗ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡೋಕ್ಕೆ ನಮಗೆ ಶಕ್ತಿ ಇರುತ್ತೆ. ಈಗ ದುಡ್ಡಿಲ್ಲ ಅನ್ನೋ ಕಾರಣಕ್ಕಾಗಿ ಯಾವುದೇ ಅಭಿವೃದ್ಧಿ ಕೆಲಸ ಕೂಡ ಆಗ್ತಾ ಇಲ್ಲ. ಅಭಿವೃದ್ಧಿ ಕೆಲಸಗಳು ಕುಂಠಿತ ಆಗಿದ್ದಾವೆ. ಆದರೂ ಕೂಡ ತುಂಬ ಫೈಟ್ ಮಾಡಿ ಇವತ್ತು ಮುನಿರಾಜ್ ಅವರು ಈ ಭಾಗದ BBMP ಮೂಲಕ ಕೆಲಸವನ್ನು ಮಾಡಿಸುವಂಥದ್ದು, ಬೇರೆ ಬೇರೆ ಯೋಜನೆಗಳು ಮಾಡ್ತಾ ಇದ್ದಾರೆ. ನಾವು ತಾಳ್ಮೆಯಿಂದ ಕಾಯಬೇಕು. GPA ಚುನಾವಣೆ ಯಾವಾಗ ಬೇಕಾದ್ರೂ ಬರ್ಬೋದು. ಅದಕ್ಕೆ ತಯಾರಿಯನ್ನು ನಡೆಸಬೇಕು. ಪಕ್ಷದ ಸಂಘಟನೆಯನ್ನು ಮಾಡಬೇಕು. ಬೂತಲ್ಲಿ GPAಯಲ್ಲಿ ಗೆದ್ದಾಗ ಮಾತ್ರ ನಮಗೆ ಇನ್ನೊಂದು ಶಕ್ತಿ ಬರುತ್ತೆ. ಯಾಕೆಂದರೆ ಲೋಕಲ್ ಎಲ್ಲ ಕಾರ್ಯಕ್ರಮಗಳು ಕೂಡ ಕಾನ್ಫರೆನ್ಸ್ ಮೂಲಕ ಆಗುತ್ತೆ. ನಿಮ್ಮೆಲ್ಲರಿಗೆ ಗೊತ್ತಿದೆ. ಅದಕ್ಕಾಗಿ ಈ ಚುನಾವಣೆಯನ್ನು ಗೆಲ್ಲಿಸೋದಕ್ಕೆ ಕೂಡ ನಾವೆಲ್ಲರೂ ಪ್ರಯತ್ನವನ್ನು ಮಾಡೋಣ ಅನ್ನುವಂಥ ಮಾತನ್ನು ಹೇಳಿ ನಿಮ್ಮೆಲ್ಲರಿಗೆ ಕೂಡ ವಂದನೆ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಭಾವನಾ TS 625ಕ್ಕೆ 625 ಅಂಕಗಳನ್ನು ಗಳಿಸುವ ಮೂಲಕ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಪಡೆದ ಶಾಲೆ ಎಂಬ ಹೆಗ್ಗಳಿಕೆಗೆ ಭಾಜನವಾಗಿದೆ. 2026-27ನೇ ಶೈಕ್ಷಣಿಕ ಸಾಲಲ್ಲಿ ಮಾಂಟೆಸರಿಯಿಂದ 10ನೇ ತರಗತಿವರೆಗೆ ಪ್ರವೇಶಾತಿಗಳು ಪ್ರಾರಂಭ ಆಗಿದ್ದು ಕೆಲವು ಪ್ರವೇಶಾತಿಗಳು ಲಭ್ಯ ಇದೆ. ಪ್ರತಿಭಾನ್ವಿತ ಮಕ್ಕಳಿಗೆ ವಿದ್ಯಾರ್ಥಿ ವೇತನದ ಸೌಲಭ್ಯ ಇದೆ. ಒಮ್ಮೆ ಭೇಟಿ ನೀಡಿ. ಬಿಎನ್ಆರ್ ಪಬ್ಲಿಕ್ ಸ್ಕೂಲ್, ಬಾಬಣ್ಣ ಲೇಔಟ್, ಮಲ್ಲಸಂದ್ರ, ಟಿ ದಾಸರಹಳ್ಳಿ, ಬೆಂಗಳೂರು.
ಶಾಲೆಯ ಪ್ರಮುಖ ಸೌಲಭ್ಯಗಳು ಇಂತಿವೆ: ವಿಶಾಲವಾದ ಆಟದ ಮೈದಾನ, ಡಿಜಿಟಲ್ ತರಗತಿಗಳು, ಎಐ ಮತ್ತು ರೋಬೋಟಿಕ್ಸ್, ಯೋಗ, ಪಾಶ್ಚಿಮಾತ್ಯ ನೃತ್ಯ ಮತ್ತು ಭರತನಾಟ್ಯ ತರಗತಿಗಳು, ಚೆಸ್ ಅಕಾಡೆಮಿ, ಕ್ರಿಕೆಟ್ ಅಕಾಡೆಮಿ ಅಂತೆ 2024-25ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯ ಫಲಿತಾಂಶದಲ್ಲಿ ರಾಜ್ಯ ಮಟ್ಟದ 5 ರ್ಯಾಂಕ್ ಪಡೆದಿರುವುದು. ಅದರಲ್ಲಿ ಭಾಸ್ಕರ್ಯನ್ 625ಕ್ಕೆ 622 ಪಡೆದು ರಾಜ್ಯಕ್ಕೆ 4ನೇ ರ್ಯಾಂಕ್ ಗಳಿಸಿರುವುದು ಶ್ಲಾಘನೀಯ. ಮತ್ತು ಗುಜರಾತ್ನಲ್ಲಿ ನಡೆಯುವ ರಾಷ್ಟ್ರಮಟ್ಟದ ಟೈಕ್ವಾಂಡೋ ಸ್ಪರ್ಧೆಗೆ ನಮ್ಮ ಶಾಲೆಯ ಮಕ್ಕಳಾದ ಸುತನ್, ಶಿವಾನಿ, ಕುಶಿಕಾ ಆಯ್ಕೆಯಾಗಿರುವುದು ಹೆಮ್ಮೆಯ ವಿಷಯ. ಬಿಎನ್ಆರ್ ಶಾಲೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಯಶಸ್ವಿಯಾಗಿದೆ.